ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ಭಾರತೀಯರ ಮೇಲೆ ನಡೆಸಿದ ದಾಳಿಯನ್ನು ಇಡೀ ಪ್ರಪಂಚವೇ ಖಂಡಿಸುತ್ತಿದೆ. ಈ ನಡುವೆ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಡಲು ಕೇಂದ್ರ ಸರ್ಕಾರ ರೆಡಿ ಆಗ್ತಾ ಇದೆ. ವಾಟರ್ ಶಾಕ್ ಹಾಗೂ ಪಾಕಿಸ್ತಾನದವರು ಭಾರತ ಬಿಡಬೇಕು ಎಂದು ಆದೇಶಿಸಲಾಗಿದೆ. ಆದ್ದರಿಂದ ಪಾಕ್ ಪ್ರಜೆಗಳು ಈಗಾಗಲೇ ಭಾರತ ಬಿಟ್ಟು ಹೋಗ್ತಿದ್ದಾರೆ. ಇಂದೇ ಲಾಸ್ಟ್ ಪಾಕಿಗಳೇ ಭಾರತ ಬಿಟ್ಟು ತೊಲಗಿ. ಭಾರತ ಬಿಡದಿದ್ರೆ ಪಾಕ್ ಪ್ರಜೆಗಳ ಜೀವನ ಅತಂತ್ರ. ಪಾಕ್ಗೆ ಶಾಕ್ ಮೇಲೆ ಶಾಕ್ ಕೊಡ್ತಿರೋ ಭಾರತ ಈಗಾಗಲೇ ಪಾಕಿಗಳನ್ನ ಭಾರತ ಬಿಟ್ಟು ತೊಲಗಿ ಅಂತ ವಾರ್ನಿಂಗ್ ಮಾಡಿದೆ. ಅದಕ್ಕೆಂದೇ ಡೆಡ್ ಲೈನ್ ಕೂಡ ನೀಡಿತ್ತು. ಅದು ಇಂದಿಗೆ ಲಾಸ್ಟ್ ಆಗಿದ್ದು ಎಲ್ಲರೂ ದೇಶವನ್ನ ತೊರೆಯಬೇಕಿದೆ. ಈಗಾಗಲೇ ಕೆಲವರು ಅಟ್ಟಾರಿ ಗಡಿ ಮೂಲಕ, ಕೆಲವರು ಗಂಟು ಮೂಟೆ ಕಟ್ಕೊಂಡು ಹೋಗ್ತಿದ್ದಾರೆ. ಈಗಾಗಲೇ ಎಲ್ಲ ರಾಜ್ಯಗಳಿಗೂ ಅಮಿತ್ ಶಾ ಸೂಚನೆ ಕೊಟ್ಟಿದ್ದು ಲಿಸ್ಟ್ ಕೂಡ ರೆಡಿ ಆಗಿದೆ. ಅದರಂತೆ ಪಾಕಿಗಳು ಭಾರತ ಬಿಟ್ಟು ತೊಲಗ್ತಿದ್ದಾರೆ. ಉಗ್ರರ ದಾಳಿಯ ಮಾರನೇ ದಿನ ಕಾಶ್ಮೀರಕ್ಕೆ ತೆರಳಿದ್ದ ಅಮಿತ್ ಶಾ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸದೆ ಬಿಡಲ್ಲ ಅಂತ ಎಚ್ಚರಿಕೆ ಕೊಟ್ಟು ವಾಪಸ್ಸಾಗಿದ್ರು. ಬಳಿಕ ಬಿಹಾರದಲ್ಲಿ ಮಾತನಾಡಿದ್ದ ಪಿಎಂ ಮೋದಿ ಈ ಘಟನೆಗೆ ಕಾರಣರಾದವರನ್ನ ಹುಡುಕಿ ಕೊಲ್ತೀವಿ ಅಂತ ವಾರ್ನಿಂಗ್ ನೀಡಿದ್ರು. ಬಳಿಕ ನಡೆದ ಸರ್ವಪಕ್ಷ ಸಭೆಯಲ್ಲಿ ಪಾಕಿಸ್ತಾನಕ್ಕೆ ಇಷ್ಟು ದಿನ ಕೊಟ್ಟ ಎಲ್ಲ ಸೇವೆಗಳನ್ನ ರದ್ದು ಮಾಡುವ ನಿರ್ಧಾರ ತೆಗೆದುಕೊಳ್ಳಲಾಯಿತು. ಜೊತೆಗೆ ಸಿಂಧೂ ನದಿ ಒಪ್ಪಂದಕ್ಕೆ ಮುಕ್ತಿ ಹಾಗೂ ಭಾರತದಲ್ಲಿರೋ ಪಾಕಿಗಳು ಕೂಡಲೇ ದೇಶ ಬಿಡಬೇಕು, ಇದಕ್ಕೆ ಆಯಾ ರಾಜ್ಯ ಸರ್ಕಾರಗಳು ಸಹಕಾರ ಕೊಡಬೇಕು ಅಂತ ಸೂಚನೆ ನೀಡಿದ್ರು. ದೇಶದಲ್ಲಿ ಪಾಕಿಸ್ತಾನದಿಂದ ಬಂದು ನೆಲೆಸಿದವರ ಸಂಖ್ಯೆ 10,000 ಗಡಿ ದಾಟಿದೆ. ದೆಹಲಿ, ಹೈದರಾಬಾದ್ ಹಾಗೂ ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ಇವರ ಸಂಖ್ಯೆ ಜಾಸ್ತಿ ಇದೆ. ರಾಜ್ಯದಲ್ಲೂ ಇವರ ಸಂಖ್ಯೆ ದೊಡ್ಡದಾಗಿದೆ ಅನ್ನೋ ಆತಂಕದ ಮಾಹಿತಿ ಹೊರಬಂದಿತ್ತು. ಆದರೆ ಸಿಎಂ ಸಿದ್ದರಾಮಯ್ಯ ಪರಮೇಶ್ವರ್ ಸೂಚನೆ ಮೇರೆಗೆ ಪೊಲೀಸರ ತಲಾಶ್ ಮಾಡಿದಾಗ ಸಿಕ್ಕಿರೋದು 138 ಮಂದಿ. ಅದರಲ್ಲಿ ಬಾಂಗ್ಲಾದೇಶದಿಂದ ಬಂದವರು ಇದ್ದಾರೆ. ಅದೇ ರೀತಿ ಅದರಲ್ಲಿ 84 ಮಂದಿಯನ್ನ ಈಗಾಗಲೇ ರಾಜ್ಯದಿಂದ ಗಡೀಪಾರು ಮಾಡಲಾಗಿದೆ ಎಂಬ ಮಾಹಿತಿ ಸಿಕ್ಕಿದೆ. ರಾಜ್ಯದಲ್ಲಿ 137ಕ್ಕೂ ಅಧಿಕ ಅಕ್ರಮ ಪಾಕಿಸ್ತಾನಿ ಪ್ರಜೆಗಳಿದ್ದಾರೆ. ಅದರಲ್ಲಿ ಈಗಾಗಲೇ 98 ಜನರ ಪಾಕಿಸ್ತಾನಕ್ಕೆ ವಾಪಸ್ ಕಳುಹಿಸಿಕೊಡುವ ಪ್ರಕ್ರಿಯೆ ಶುರುವಾಗಿದೆ. ಆದರೆ ಭಾರತೀಯ ಸುಸೆಯರಾಗಿ ಬಂದು ಇನ್ನೂ ಇಲ್ಲಿ ಪೌರತ್ವ ಪಡೆಯದೇ ಇರೋರ ಬಗ್ಗೆ ನಿರ್ಧಾರ ಆಗಬೇಕಿದೆ. ಇಲ್ಲಿಂದ ಸುಸಿಯಾಗಿ ಪಾಕಿಸ್ತಾನಕ್ಕೆ ಹೋದವರ ಪರಿಸ್ಥಿತಿ ಸಹ ಅತಂತ್ರವಾಗಿದೆ ಎನ್ನಲಾಗಿದೆ. ದೆಹಲಿಯಲ್ಲೇ 5,000 ಮಂದಿ ಪಾಕ್ ಪ್ರಜೆಗಳು. ಪಾಕಿಗಳ ಸ್ಲೀಪರ್ ಸೆಲ್ ಆಗ್ತಿದೆಯಾ ರಾಷ್ಟ್ರ ರಾಜಧಾನಿ? ಭದ್ರತಾ ಇಲಾಖೆಯಿಂದ ಮತ್ತೊಂದು ಸ್ಫೋಟಕ ಮಾಹಿತಿ ಹೊರಬಿದ್ದಿದ್ದು ದೆಹಲಿಯಲ್ಲೇ ಸುಮಾರು 5,000 ಮಂದಿ ಪಾಕ್ ಪ್ರಜೆಗಳು ಇದ್ದಾರೆ ಎಂದು ಹೇಳಲಾಗ್ತಿದೆ. ಅದರಲ್ಲಿ ಫೇಕ್ ಆಧಾರ್ ಹಾಗೂ ಪ್ಯಾನ್ ಕಾರ್ಡ್ಗಳನ್ನ ಮಾಡಿಸಿಕೊಂಡು ದೆಹಲಿಯಲ್ಲಿ ರಾಜಾರೋಷವಾಗಿ ಓಡಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಕೂಡಲೇ ಅವರನ್ನ ದೇಶ ಬಿಟ್ಟು ಹೋಗುವಂತೆ ಸೂಚಿಸಲಾಗಿದೆ.